ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ನಾವು ಈಗ ನೋಡ್ತಾ ಇರುವ ಪುರಾಣ ಮತ್ಸ್ಯ ಪುರಾಣ. ಪುರಾಣಗಳ ಬಗ್ಗೆ ಚಿಂತನೆ ನಡೀಬೇಕು ಅಂತ ಏನು ದೈವ ಸಂಕಲ್ಪ ಇದೆ, ಅದರಂತೆ ಆಯೋಜಕರ ನಿರ್ದೇಶನ ಆಯಿತು. ಈಗ ಒಂದೊಂದೇ ಪುರಾಣವನ್ನು ನೋಡುವ ಘಳಿಗೆ ಬಂದಿದೆ. 18 ಪುರಾಣಗಳಿವೆ. 18 ಪುರಾಣಗಳು ವೇದವ್ಯಾಸರು ರಚನೆ ಮಾಡಿದ್ದು. ಹೆಚ್ಚು ಪಾಠ ಪ್ರವಚನದಲ್ಲಿ ಬಳಕೆ ಇರೋದು ಭಾಗವತ ಪುರಾಣದ್ದು. ಉಳಿದ 17 ಪುರಾಣಗಳು ಅದು ಬಳಕೆಯಲ್ಲಿ ಇಲ್ಲ. ಈ 18 ಪುರಾಣಗಳನ್ನು ಲೆಕ್ಕ ಹಾಕಲಿಕ್ಕೆ ಒಂದು ಸಣ್ಣ ಮೆಥಡ್ ಇದೆ, ಒಂದು ಶ್ಲೋಕ ಇದೆ. ಭದ್ವಯಂ ಅದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅಪಾನಲಿಂಗ ಕೂಸ್ಕಾನಿ ಪುರಾಣಾನಿ ಪೃಥಕ್ ಪೃಥಕ್ ಅಂತ. ಭದ್ವಯಂ 2 ಭ, ಮದ್ವಯಂ 2 ಮ, ಭ್ರತ್ರಯಂ 3 ಬ್ರ. ಬ್ರ ಅನ್ನುವ ಅಕ್ಷರದಿಂದ ಶುರು ಆಗುವ 3 ಪುರಾಣಗಳು. ವಚತುಷ್ಟಯಂ ವ ಅನ್ನುವ ಅಕ್ಷರದಿಂದ ಶುರು ಆಗುವ 4 ಪುರಾಣಗಳು. ಅ ನ ಪ ಲಿ ಂಗ ಕು ಸ್ಕ ಇಷ್ಟಾದರೆ 18 ಆಗತ್ತೆ ಅಂತ. ಈ ಶ್ಲೋಕ ಸಿಕ್ಕಿದ್ದೇ ಒಂದು ವಿಚಿತ್ರ ನನಗೆ. ನಿಮಗೆ ಹೇಳಿದರೆ ಆಶ್ಚರ್ಯ ಅಂತ ಅನ್ನಿಸಬಹುದು. ನಾನು ಒಂದು ದಿವಸ ಸಂಜೆ ವಾಕಿಂಗಿಗೆ ಅಂತ ನಮ್ಮ ಊರಿನ ಕೆರೆ ಏರಿ ಮೇಲೆ ತಿರುಗಾಡ್ತಾ ಇದ್ದೆ. ನಾನು ಪುರಾಣ ಓದಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ನಾನು ಹೇಳ್ತಾ ಇರೋದು 2001ನೇ ಇಸ್ವಿಯ ಕಥೆ. ಬಹಳ ವಿಚಿತ್ರ ಅಂತ ಅನಿಸಿರೋದ್ರಿಂದ ನಿಮಗೆ ಹಂಚ್ಕೊಳ್ತಾ ಇದ್ದೇನೆ. ತಿರುಗಾಡ್ತಾ ಇದ್ದೆ ಕೆರೆ ಏರಿ ಮೇಲೆ. ಒಂದು ಕಡೆ ಕೂತ್ಕೊಂಡೆ. ಅಲ್ಲೊಂದು ಅನೇಕ ಬೆಂಚುಗಳಿತ್ತು, ಅಲ್ಲಿ ಕೂತ್ಕೊಂಡೆ. ಅಲ್ಲಿ ಒಬ್ಬ ಮುಸಲ್ಮಾನ ಹುಡುಗ ಬಂದ. ಅವನು ಪಕ್ಕದ ಬೆಂಚಲ್ಲಿ ಕೂತಿದ್ದಾನೆ, ನಾನು ಇಲ್ಲಿ ಕೂತಿದ್ದೇನೆ. ಅವನು ಏನೋ ಅನಾನಸ್ ಹಣ್ಣು ಕಾಣುತ್ತೆ, ಅನಾನಸ್ ಹಣ್ಣು ಏನೋ ಯಾವುದೋ ಹಣ್ಣು ತಿಂದ. ಅವನ ಹತ್ತಿರ ಇದ್ದ ಪೇಪರ್ನ ಬಿಟ್ಟ. ಅದು ಗಾಳಿಯಲ್ಲಿ ತೇಲಿ ನನ್ನ ಕೈಗೆ ಬಂತು. ನಾನು ಅದನ್ನು ತೆಗೆದು ನೋಡಿದರೆ ಪತ್ರಿಕಾ ಅಂತ ಹೇಳಿ ರಾಜಸ್ಥಾನದ ಹಿಂದಿ ನ್ಯೂಸ್ ಪೇಪರ್, ಅದು ಪತ್ರಿಕಾ ಅಂತಲೇ ಅದರ ಹೆಸರು. ಅದರಲ್ಲಿ ಅದು ತುಂಡದು. ಆ ತುಂಡಿನಲ್ಲಿ ಈ ಶ್ಲೋಕ ಇತ್ತು. ಬಹಳ ವಿಚಿತ್ರ ಅಂತ ಅನ್ನಿಸ್ತು ನನಗೆ. ಆ ಶ್ಲೋಕ ಇನ್ನೂ ಹಾಗೆ ನೆನಪಲ್ಲಿ ಕೂತ್ಬಿಟ್ಟಿದೆ. ನಾನು ಇದು ಬೇರೆ ಎಲ್ಲಿಯೂ ಕೂಡ ನೋಡಿಲ್ಲ. ಈ ಶ್ಲೋಕ ಇರಬಹುದು, ಎಲ್ಲರೂ ಹೇಳ್ತಾರೆ, ಆದರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ. ಪರಂಪರೆಯ ಈ ಶ್ಲೋಕ ನನಗೆ ತಲೆಯಲ್ಲಿ ಅಚ್ಚಾಗಿ ಇದ್ದದ್ದು ಅವತ್ತಿನ ಸಂಜೆ ಇನ್ನೂ ಮರೆತಿಲ್ಲ ನಾನು. ಭದ್ವಯ 2 ಭಕಾರದಿಂದ ಶುರುವಾಗುವ ಪುರಾಣಗಳು ಅಂತ. ಭವಿಷ್ಯತ್ ಪುರಾಣ ಮತ್ತು ಭಾಗವತ ಪುರಾಣ. ಮದ್ವಯಂ ಮಾರ್ಕಂಡೇಯ ಪುರಾಣ ಮತ್ತು ಮತ್ಸ್ಯ ಪುರಾಣ. ಭ್ರತ್ರಯಂ ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ. ಇದು ಭ್ರತ್ರಯಂ. ಬ್ರ ಅಂತನ್ನುವ ಅಕ್ಷರದಿಂದ ಶುರು ಆಗುವ 3. ಭದ್ವಯ 2, ಮದ್ವಯ 2 4 ಆಯಿತು. ಭ್ರತ್ರಯಂ 4 ಮತ್ತು 3 7 ಆಯಿತು.
ವ ಚತುಷ್ಟಯಂ, ವ ಅನ್ನುವ ಅಕ್ಷರದಿಂದ ಶುರು ಆಗುವ 4 ಪುರಾಣಗಳಿವೆ. ವಾಮನ ಪುರಾಣ, ಆಮೇಲೆ ವಿಷ್ಣು ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ, ವಾಯುಪುರಾಣ. ಇವು 4 ವಕಾರದಿಂದ ಶುರು ಆಗುವ ಪುರಾಣಗಳು. ಆ ವಾಯುಪುರಾಣವನ್ನೇ ಶಿವಪುರಾಣ ಅಂತ ಕರೀತಾರೆ. ವಾಯುಪುರಾಣವನ್ನೇ ಶಿವಪುರಾಣ ಅಂತ ಕರೆಯೋದು ಅದು ಯಾಕೆ ಅಂತ ನಂತರ ನೋಡುವ, ಇನ್ಯಾವಾಗಾದರೂ ನೋಡೋಣ. ಹೀಗೆ ಇದು 4 ಆಯಿತು, 7 4 11 ಆಯಿತು. ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ. ಇನ್ನು ಅನಾಪಲಿಂಗ ಕೂಸ್ಕಾನಿ 7 ಪುರಾಣಗಳು ಇದರಲ್ಲಿ ಇದೆ. ಅ ಅಂತಂದರೆ ಅಗ್ನಿಪುರಾಣ, ನಾ ಅಂತ ಹೇಳಿದ್ರೆ ನಾರದೀಯ ಪುರಾಣ, ಅಗ್ನಿಪುರಾಣ ಮತ್ತು ನಾರದೀಯ ಪುರಾಣ. ಪ ಅಂತಂದರೆ ಪದ್ಮಪುರಾಣ, ಕೂ ಅಂತ ಹೇಳಿದ್ರೆ ಕೂರ್ಮ ಪುರಾಣ, ಸ್ಕಂದ ಪುರಾಣ, ಲಿ ಅಂತಂದರೆ ಲಿಂಗ ಪುರಾಣ, ಗ ಅಂತಂದರೆ ಗರುಡ ಪುರಾಣ. ನೋಡಿ, ಭದ್ವಯಂ 2, ಮದ್ವಯಂ 2, 2 2 4. ಭ್ರತ್ರಯಂ, ಬ್ರ ಅನ್ನುವ ಅಕ್ಷರದಿಂದ ಶುರುವಾಗುವ 3 ಪುರಾಣಗಳು ಅಂತಂದಾಗ 4 3 7 ಆಯಿತು. ವ ಚತುಷ್ಟಯಂ, ವಕಾರದಿಂದ ಶುರುವಾಗುವ 4 ಪುರಾಣಗಳು, 7 ಮತ್ತು 7 ಕೂಡಿಸು 4 11. ವಚತುಷ್ಟಯಂ 11 ಆದಮೇಲೆ ಇನ್ನು ಅನಾಪಲಿಂಗ ಕುಸ್ಕಾನಿ ಅನ್ನುವಲ್ಲಿ 7 ಪುರಾಣಗಳನ್ನು ಸಂಗ್ರಹ ಮಾಡಿದಾಗತ್ತೆ. ಅ ನ ಪ ಲಿಂ ಗ ಕು ಸ್ಕ, ಇಷ್ಟು 7 ಪುರಾಣಗಳು. ಈ 7 ಪುರಾಣಗಳಲ್ಲಿ ನಾವು ಮದ್ವಯಂ ಮತ್ಸ್ಯ ಪುರಾಣವನ್ನು ನೋಡಲಿದ್ದೇವೆ. ಈ ಪುರಾಣಗಳ ಬಗೆಗೆ ಒಂದು ಮಾತಾಡಬೇಕು. ಪ್ರಾಚೀನ ಭಾರತ ಸಾಹಿತ್ಯದಲ್ಲಿ ಪುರಾಣಗಳು ಒಂಥರ ಬೆಲೆ ಕಳ್ಕೊಂಡ ವಸ್ತುಗಳು. ನಾವೆಲ್ಲರೂ ಕೂಡ ಅವನದೊಂದು ದೊಡ್ಡ ಪುರಾಣ ಅಂತೇವೆ. ಅದು ತಪ್ಪು, ಅದನ್ನು ಬಿಡಬೇಕು. ಪುರಾಣ ಅಂತಂದರೆ ಹಳೆಯದ್ದು, ನಡೆದದ್ದು, ಹೇಳಿದ್ದು ಅಂತಷ್ಟೇ. ಇನ್ನು ಎಷ್ಟೋ ಜನ ಮತಾಚಾರ್ಯರು ಪುರಾಣವನ್ನು ಮುಟ್ಲೇ ಇಲ್ಲ, ಪುರಾಣದ ರಗಳೆಯೇ ಬೇಡ ಅಂತ. ಯಾಕೆ ಅಂದರೆ ಪುರಾಣ ಏನು ಹೇಳುತ್ತೆ ಅನ್ನೋದೇ ಅನೂಹ್ಯ. ಪುರಾಣ ಏನೇನೋ ವಿಚಿತ್ರವಾದ ಕಥೆ ಹೇಳುತ್ತೆ. ಅದರೆಡೆಯಲ್ಲಿ 4 ಕಾಟ, ಪ್ರಕ್ಷೇಪ ಮೊದಲಾದವುಗಳು. ಪ್ರಕ್ಷೇಪ ಮೊದಲಾದವುಗಳು ಒಂದು ಗ್ರಂಥವನ್ನು ಏನೋ ನಮಗೆ ಬೇಕಾದ್ದಿದೆ ಅಂತ ಹೇಳಿದ್ರೆ ಅದನ್ನು ತೆಗೆದಾಕ್ಬಿಡೋದು, ತಮಗೆ ಬೇಕಾದದ್ದನ್ನು ಸೇರಿಸ್ಬಿಡೋದು. ಬೇಡವಾದದ್ದಿದೆ ಅಂದರೆ ತೆಗೆದಾಕ್ಬಿಡೋದು, ಬೇಕಾದದ್ದಿದೆ ಅಂದರೆ ಸೇರಿಸ್ಬಿಡೋದು. ಆಮೇಲೆ ಕ್ವಚಿತ್ ಗ್ರಂಥಾನ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ. ಕೆಲವೊಂದು ಸರ್ತಿ ಏನಾಗೋಗುತ್ತೆ, ಅದು ಹಶಪ್ ಮಾಡಿಬಿಡ್ತಾರೆ ಆ ಪುರಾಣವನ್ನು, ಆ ಪುರಾಣದ ಭಾಗವನ್ನು ಇಷ್ಟು ಭಾಗ ಕಾಣದಂತೆ ಮಾಡಿಬಿಡ್ತಾರೆ. ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ, ಕೆಲವೊಮ್ಮೆ ತಮಗೆ ಬೇಕಾದ ಹಾಗೆ ಪಾಠಗಳನ್ನು ತಿದ್ದುಬಿಡ್ತಾರೆ. ಪ್ರಮಾದಾತ್ ಕ್ವಚಿದನ್ಯಥಾ, ಕೆಲವೊಮ್ಮೆ ಮೈ ಮರವಿನಿಂದ ಸರಿಯಾಗಿ ಯೋಚನೆ ಮಾಡುವ ಶಕ್ತಿ ಇಲ್ಲದೆ ಬರೆಯುವವರು ತಪ್ಪಾಗಿ ಬರ್ಕೊಂಡಿರ್ತಾರೆ, ಗ್ರಹಿಸುವವರು ತಪ್ಪಾಗಿ ಗ್ರಹಿಸಿರ್ತಾರೆ, ತಪ್ಪಾಗಿ ಕೇಳಿಸ್ಕೊಂಡಿರ್ತಾರೆ. ಹೀಗೆ ಈ 4 ದೋಷಗಳನ್ನು ನಾವು ಚಿಂತಿಸಿ ಒಂದು ಒಳ್ಳೆ ಗ್ರಂಥಗಳ ಹಿನ್ನೆಲೆಯಲ್ಲಿ ಆ ಮೆಥಡಾಲಜಿ, ವೇದವ್ಯಾಸರೇ ಒಂದು ಮೆಥಡಾಲಜಿಯನ್ನು ಕೊಟ್ಟಿದ್ದಾರೆ. ಆ ಮೆಥಡಾಲಜಿಗೆ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು, ಪುರಾಣವನ್ನು ಚಿಂತನೆ ಮಾಡಬೇಕು. ಬಹಳ ಕಷ್ಟದ ಕೆಲಸ. ಅದಕ್ಕೆ ಪುರಾಣವೇ ಬೇಡ ಅಂದ್ಬಿಟ್ರು. ಇನ್ನು ಕೆಲವರು ಪುರಾಣ ಅಂದರೆ ವಿಕಿಪೀಡಿಯಾ ಇದ್ದ ಹಾಗೆ ಅಂದರು. ಏನು, ತಮಗೆ ಬೇಕಾದದ್ದನ್ನು ಸೇರಿಸ್ತಾ ಹೋಗೋದು ಅಲ್ಲ. ವೇದವ್ಯಾಸರೇ ಪುರಾಣಗಳನ್ನು ಬರೆದದ್ದು.
ಅದನ್ನು ಉಳಿಸ್ಕೊಳ್ಳದೇ ಇರೋದು ನಮ್ಮ ದೌರ್ಭಾಗ್ಯವೇ ವಿನಃ ಹಾಗಂತ ಹೇಳಿ ವೇದವ್ಯಾಸರು ಪುರಾಣ ಬರೀಲಿಲ್ಲ ಅಂತ ಹೇಳೋದಲ್ಲ. ಯಾಕೆಂದರೆ ಎಲ್ಲ ಕಡೆ ಅದುಂಟು. ಆಮೇಲೆ ಪುರಾಣದ ಒಳಗಡೆ ಹೋದರೆ ಬಹಳ ವಿಚಿತ್ರವಾದ ಸಂಗತಿಗಳಿದೆ. ಇವಾಗ ಉದಾಹರಣೆಗೆ ಲಿಂಗ ಪುರಾಣ ಅಂತ. ಲಿಂಗ ಪುರಾಣ ಅಂತಂದರೆ ಅದು ಶಿವನ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರ್ತೇವೆ. ಶಿವನ ಬಗೆಗೂ ಹೇಳಿದೆ. ಅತ್ಯಂತ ಅಪೂರ್ವವಾದ ಬೇರೆ ಬೇರೆಯ ಸಂಗತಿಗಳನ್ನೂ ಹೇಳಿದೆ. ನಮಗೆ ನಾವು ಭಾಳ ಪ್ರಿಜುಡೈಸ್ಡ್. ಪುರಾಣ ಅಂತ ಹೇಳಿದ್ರೆ ಈ ಪುರಾಣ ಅಂದರೆ ಇದೇ ಇರಬೇಕು ವಿಷಯ ಅಂತ. ಹಾಗಲ್ಲ. ಆಮೇಲೆ ಪುರಾಣವನ್ನು ನಾವು ಹಳೆ ಪ್ರತಿ, ಹೊಸ ಪ್ರತಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಪುರಾಣದ ಕ್ರಾಸ್ ರೆಫರೆನ್ಸ್ ಏನಿದೆ ಇದೆಲ್ಲವನ್ನು ಒಂದು ಸಮಪ್ ಮಾಡಿ ನೋಡ್ಕೊಳ್ಬೇಕು. ಅದೆಲ್ಲ ಬಹಳ ದೊಡ್ಡ ಕೆಲಸ. ಅದನ್ನೆಲ್ಲವನ್ನು ಕೂಡ ನಾವು ಮಾಡಬೇಕು. ಅದು ಅಧ್ಯಯನ, ಶಿಸ್ತಿನ ಅಧ್ಯಯನ. ಬೇರೆ ಬೇರೆ ಮತಾಚಾರ್ಯರು, ಬೇರೆ ಬೇರೆ ಧರ್ಮಶಾಸ್ತ್ರಕಾರರು ಯಾವ ಯಾವ ಗ್ರಂಥವನ್ನು ಕೋಟ್ ಮಾಡಿದ್ದಾರೆ, ಆ ಗ್ರಂಥದಲ್ಲಿ ಕೋಟ್ ಮಾಡಿದ ವಿಚಾರಗಳು ಈ ಪುರಾಣದಲ್ಲಿ ಈಗ ಇದೆಯೇ ಇಲ್ಲವೇ, ಆ ತರಹದ ತಾಡವಾಲೆ ಎಲ್ಲಿ ಸಿಗತ್ತೆ ಹುಡುಕ್ತಾ ಇರಬೇಕು. ಜೀವನ ಅನ್ನೋದು ನಿರಂತರ ಕಲಿಕೆ. ಕಲಿತು ಮುಗೀತು ಅಂತ ಇಲ್ಲವೇ ಇಲ್ಲ. ದೇವರಲ್ಲಿ ನಾವು ಅದನ್ನು ಕೇಳಬೇಕು, ವಿದ್ಯಾರ್ಥಿಗಳಾಗಿರಬೇಕು ಅಂತ. ಪುರಾಣದ ಒಳಗಡೆ ಒಂದು ಮೆಥೊಡಾಲಜಿ ಇದೆ, ಉಪಕ್ರಮ. ಒಂದು ಗ್ರಂಥ ಬಿಗಿನಿಂಗ್ ಹೇಗಿರುತ್ತೆ ಅಂತ, ಉಪಸಂಹಾರ ಕನ್ಕ್ಲೂಷನ್ ಹೇಗಿರುತ್ತೆ ಅಂತ. ಉಪಕ್ರಮ, ಉಪಸಂಹಾರ. ಅಭ್ಯಾಸ ಅಂದರೆ ರೀಇಟರೇಷನ್, ಮತ್ತೆ ಮತ್ತೆ ಏನನ್ನು ಹೇಳುತ್ತದೆ. ಅಪೂರ್ವತ, ನಮಗೆ ಗೊತ್ತಿಲ್ಲದೆ ಇರೋದೇನಿದೆ. ಏಕೆಂದರೆ ಭಾಗವತವೂ ಪಾಂಡವರ ಕಥೆಯನ್ನೇ ಹೇಳುತ್ತದೆ, ಮಹಾಭಾರತವೂ ಪಾಂಡವರ ಕಥೆಯನ್ನೇ ಹೇಳುತ್ತದೆ. ಪಾಂಡವರು ಈ ಜಗತ್ತನ್ನು ತೊರೆದು ಹೋದ ಕಥೆ ಎರಡೂ ಕೂಡ. ಮೌಸಲ ಪರ್ವ, ಆಮೇಲೆ ಸ್ವರ್ಗಾರೋಹಣ ಪರ್ವ, ಮಹಾಪ್ರಸ್ಥಾನಿಕ ಪರ್ವ. 3 ಪರ್ವ ಪಾಂಡವರು ಈ ಜಗತ್ತನ್ನು ತೊರೆದು ಬೇರೆ ಲೋಕಕ್ಕೆ ಹೋಗಿದ್ದರ ಬಗ್ಗೆ ಹೇಳುತ್ತೆ. ಭಾಗವತವು ಅದನ್ನೇ ಹೇಳುತ್ತೆ. ಏನು ಡಿಫ್ರೆನ್ಸು, ಯಾಕೆ ಹೇಳುತ್ತೆ, ಇಲ್ಲಿ ಗೊತ್ತಾಗದ ವಿಚಾರ ಇಲ್ಲಿ ಹೇಗೆ ಗೊತ್ತಾಗತ್ತೆ, ಈ ಗ್ರಂಥದಲ್ಲಿ ಗೊತ್ತಾಗದ ವಿಚಾರ ಇಲ್ಲೇನು ಹೇಳಿದ್ದಾರೆ, ಎಲ್ಲ ಯೋಚನೆ ಮಾಡಬೇಕು. ಇದು ಅಭ್ಯಾಸ, ಅಪೂರ್ವತ. ಫಲ, ಈ ಗ್ರಂಥದಿಂದಾಗಿ ನಮಗೇನು ಒಳಗಡೆಯ ಬೆಳವಣಿಗೆಗೆ ಏನು ಫಲ ಸಿಕ್ಕಿತು ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಅರ್ಥವಾದ ಕೆಲವೊಂದು ಸರ್ತಿ ಸ್ಪಿರಿಚುವಲ್ ಮೀನಿಂಗನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ತರಹದ 6 ಮೆಥಡಿನಿಂದ ಒಂದು ಪುರಾಣವನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಒಂದು ಪುರಾಣ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಂಥಕ್ಕೂ ಇದೇ ಆಧಾರ. ಹೆಂಗೆ ಕಲಿಬೇಕು, ಹೆಂಗೆ ಒಂದು ಗ್ರಂಥವನ್ನು ತಿಳ್ಕೊಳ್ಬೇಕು ಅಂತ. ಇನ್ನು ಪುರಾಣಗಳು 3 ಭಾಷೆಯಿಂದ ಕೂಡಿವೆ: ದರ್ಶನ, ಗುಹ್ಯ, ಸಮಾಧಿ. ದರ್ಶನ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳೋದು. ದರ್ಶನ ಅಂದರೆ ಇದ್ದದ್ದನ್ನು ಕಂಡಂತೆ ಹೇಳೋದು. ನೀವು ಏನು ಬೇಕಾದ್ರೆ ಆಗಿರಬಹುದು, ನನಗೆ ಕಂಡಂತೆ ನಾನು ಹೇಳ್ಬೋದಲ್ವಾ. ಆದ್ದರಿಂದ ಜಗತ್ತಿನ ಜನರಿಗೆ ಏನು ಕಂಡಿತೋ ಹಾಗೆ ಹೇಳೋದು ದರ್ಶನ. ಇವತ್ತಿನ ಎಲ್ಲ ನ್ಯೂಸ್ ಚಾನಲ್ಗಳು ಮಾಡ್ತಾ ಇರೋದು ಇದು ದರ್ಶನ. ಕಂಡದ್ದನ್ನು ಹೇಳ್ತಾರೆ, ಅಥವಾ ಪತ್ರಿಕೆಗಳಲ್ಲಿ ಕಂಡದ್ದನ್ನು ಬರೀತಾರೆ, ಅವ್ರು ಕಂಡದ್ದನ್ನು ಬರೀತಾರೆ. ವಾಸ್ತವ ಏನಿದೆ ಅನ್ನೋದು ಅದು ದುರೂಹ್ಯ, ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅದರಿಂದಾಗಿ ಕಂಡಂತೆ ಬರೆಯೋದೇನಿದೆ ಅದು ದರ್ಶನ. ಇದ್ದಂತೆ ಹೇಳೋದೇನಿದೆ ಅದು ಸಮಾಧಿ, ಇದ್ದಿದ್ದನ್ನು ಇದ್ದಂತೆ ಹೇಳೋದು. ಇನ್ನು ಗುಹ್ಯ, ಇದ್ದದ್ದನ್ನು ಮುಚ್ಚಿಟ್ಟು ಹೇಳೋದು. ಇವುಗಳ ಪರ್ಮಿಟೇಷನ್ ಕಾಂಬಿನೇಷನ್ನು ಮತ್ತೆ ಇದು 9 ಆಗತ್ತೆ. ದರ್ಶನ ದರ್ಶನ ದರ್ಶನ, ದರ್ಶನ, ಗುಹ್ಯ, ಸಮಾಧಿ,
ದರ್ಶನ, ಸಮಾಧಿ, ದರ್ಶನ, ಗುಹ್ಯ, ಈ ರೀತಿ 9 ಆಗುತ್ತೆ. ಆ 9 ಮತ್ತೆ 9ರಿಂದ ಗುಣಿಸಲ್ಪಟ್ಟಾಗ 81 ರೀತಿಗಳಾಗತ್ತೆ. ಈ 81 ಭಾಷೆಯ ಟೆಕ್ನಿಕ್ ಅಂದರೆ ನರೇಷನ್ನ ಟೆಕ್ನಿಕ್ಕನ್ನು ನಾವು ತಿಳ್ಕೊಂಡು ನಾವು ವಿಮರ್ಶೆ ಮಾಡಬೇಕು. ಏನು, ಯಾವುದು, ಹೇಗೆ ಅಂತ. ಇನ್ನು ಕಥೆ ಹೇಳುವ ರೀತಿ ಹೇಳಿದೆ. ಕಥೆ ಹೇಳುವ ರೀತಿ ಹೇಳಿದೆ. ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ಉಕ್ಷಣ, ಸುಧುರ, ಸಾಧು ಅಂತ. ವ್ಯತ್ಯಾಸ ಅಂತ ಹೇಳಿದ್ರೆ ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ ಮಾಡಿ ಹೇಳೋದು. ಪ್ರಾತಿಲೋಮ್ಯ, ಫ್ಲ್ಯಾಶ್ಬ್ಯಾಕ್ ಟೆಕ್ನಿಕ್ಕಲ್ಲಿ ಕಥೆ ಹೇಳೋದು, ಮತ್ತೆ ಇಲ್ಲಿಗೆ ಬರೋದು, ಇದು ಪ್ರಾತಿಲೋಮ್ಯ. ಗೋಮೂತ್ರಿ, ಎತ್ತು ಉಚ್ಚ ಹುಯ್ದ ಹಾಗೆ ಜಿಗ್ಜ್ಯಾಕ್ ಟೈಪಲ್ಲಿ ಕಥೆ ಹೇಳೋದು. ಪ್ರಘಸ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಹಸು ಹೇಗೆ ಮೇಯುತ್ತೆ ಅಂದರೆ ಅಲ್ಲೊಂದು ಸ್ವಲ್ಪ ಹುಲ್ಲು ಮೇಯುತ್ತೆ, ಅಲ್ಲೊಂದು ಸ್ವಲ್ಪ ಮೇಯುತ್ತೆ, ಇಲ್ಲೊಂದು ಸ್ವಲ್ಪ ಮೇಯುತ್ತೆ. ಆ ರೀತಿ ಕಥನ ಶೈಲಿ ಇರುತ್ತೆ. ಉಕ್ಷಣ, ನೀರು ಸಿಂಪಡಿಸಿದ ಹಾಗೆ, ಕೆಲವೊಂದು ಕಡೆ ಜಾಸ್ತಿ ಬೀಳುತ್ತೆ, ಕೆಲವೊಂದು ಕಡೆ ಕಡಿಮೆ ಬೀಳುತ್ತೆ. ಸುಧುರ, ಕ್ರೊನೊಲಾಜಿಕಲ್ ಆರ್ಡರ್ನಲ್ಲಿ ಹೇಳೋದು. ಇದಾದ ಮೇಲೆ ಸಾಧು, ಒಳಗಡೆಯ ಅಭಿಪ್ರಾಯಗಳನ್ನು, ವಾಸ್ತವವನ್ನು ಹೇಳೋದು. ಈ ರೀತಿ 7 ಟೆಕ್ನಿಕ್ ಇದೆ. ಇದರ ಪರ್ಮಿಟೇಷನ್ ಕಾಂಬಿನೇಷನ್ನು 100 ಆಗುತ್ತೆ. ಅದರ ಜೊತೆಗೆ ಭಾಷೆಯ ಟೆಕ್ನಿಕ್ಕು 81 ಗಟ್ಟಲೆ ಉಂಟು. ಇದನ್ನು ನಾವು ವೇದಗಳೊಂದಿಗೆ, ಬ್ರಹ್ಮಸೂತ್ರಗಳೊಂದಿಗೆ ಚಿಂತನೆ ಮಾಡಿ ಒಂದು ಕ್ರೀಮನ್ನು ಕೊಡಬೇಕಾಗತ್ತೆ. ಅದರಿಂದಾಗಿ ಹೇಳಿದ್ರು, ಪುರಾಣ ಅಂದರೆ ಸಾಮಾನ್ಯ ಅಲ್ಲ. ಪುರಾಣವನ್ನು ತಪ್ಪಾಗಿ ಹೇಳಿದರೆ ನರಕ ಉಂಟಾಗತ್ತೆ ಅಂದರು. ಇಷ್ಟನ್ನು ತಿಳಿದುಕೊಂಡು ಹೇಳಬೇಕು ಅಂತ ಪುರಾಣವನ್ನು. ಸುಮ್ಮನೆ ನಾವು ಬಂದೆವು, ಬೆಳಗ್ಗೆ ನೋಡಿಕೊಂಡೆವು, ಪುರಾಣ ಹೇಳಿದೆವು ಸಂಜೆ ಅಂತಂದರೆ ಅದು ನರಕಕ್ಕೆ ಸಾಧನ ಅಂತ ಎಚ್ಚರಿಸ್ತಾರೆ. ಭಾಷಾತ್ರಯಂ ಅವಿಜ್ಞಾಯ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂದರು. 3 ಭಾಷೆಗಳನ್ನು ತಿಳಿಯದೆ, 100 ರೀತಿಗಳನ್ನು ತಿಳಿಯದೆ ಪುರಾಣವನ್ನು ಹೇಳಿದರೆ ನರಕಕ್ಕೆ ಹೋಗ್ತಾನೆ. ಯಾಕೆಂದರೆ ಅಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಮಾಡಿದ ಶ್ರೇಯಸ್ಸು ಇವನಿಗೆ ಬರುತ್ತೆ. ಆದ್ದರಿಂದಾಗಿ ಆದರೆ ಧರ್ಮಶಾಸ್ತ್ರಗಳಲ್ಲೆಲ್ಲ ಪುರಾಣ ಓದಬೇಡಿ ಅಂತ ಹೇಳ್ತಾರೆ. ನಿಮಗೆ ಆಶ್ಚರ್ಯ ಆಗಬಹುದು. ಯಾಕೆಂದರೆ ಧರ್ಮಶಾಸ್ತ್ರವನ್ನು ಬರೆದವರು ಹೆಚ್ಚಿನ ಜನ ಮೀಮಾಂಸಕರ ಹಿನ್ನೆಲೆಯಲ್ಲಿ ಬಂದವರು. ಮೀಮಾಂಸಕರು ದೇವರನ್ನು ಒಪ್ಪಲ್ಲ, ವೇದ ಒಪ್ತಾರೆ. ಧರ್ಮಶಾಸ್ತ್ರಗಳು ಕೂಡ ಅದೇ ಹಿನ್ನೆಲೆಯಲ್ಲಿ ಧರ್ಮ ಅಂತ ಒಂದು ಇಟ್ಕೊಂಡು ಬರೋದು. ದೇವರ ಮೇಲೆ ಭಕ್ತಿ ಅನ್ನೋದು ಸೆಕೆಂಡ್ರಿ ಅವ್ರಿಗೆ. ಕಸ್ಟಮ್ ಈಸ್ ಆ್ಯನ್ ಇಂಪಾರ್ಟೆಂಟ್, ಆರ್ ಲಾ ಈಸ್ ಆ್ಯನ್ ಇಂಪಾರ್ಟೆಂಟ್. ಇದು ಹೀಗೆ ಮಾಡಬೇಕು ಅಂತ ಹೇಳಿದರೆ ಮಾಡಬೇಕು ಅಷ್ಟೇ, ಯಾಕೆ ಅಂತೆಲ್ಲ ಕೇಳಲಿಕ್ಕಿಲ್ಲ. ಆ ಹಿನ್ನೆಲೆಯಿಂದ ಬಂದವರು ಪುರಾಣ ಓದಬೇಡಿ ಎಂದರು. ಇನ್ನೂ ಭೀಕರವಾದ ಮಾತು ಇದೆ ಪುರಾಣಗಳ ಬಗೆಗೆ. ಸಂಸ್ಕೃತ ಸಾಹಿತ್ಯದಲ್ಲಿ ನಾ ಹೇಳ್ತಾ ಇರೋದು, ಪಾಂಡಿತ್ಯಹೀನಾ ಕವಯೋ ಭವಂತಿ ಕವಿತ್ವಹೀನಾಶ್ಚ ಪುರಾಣ ಭಟ್ಟಾಹ ಅಂತ. ಪಾಂಡಿತ್ಯ ಇಲ್ಲದೆ ಹೋದರೆ ಕವಿಗಳಾಗ್ತಾರಂತೆ, ಕವಿತ್ವವೂ ಇಲ್ಲದೆ ಹೋದರೆ ಪುರಾಣ ಹೇಳುವವರಾಗ್ತಾರೆ ಅಂತ. ಏನು ಭೀಕರವಾದ ಪರಿಸ್ಥಿತಿಗೆ ಬಂದುಬಿಡ್ತು. ಅದರಿಂದಾಗಿ ನಾವು ಪುರಾಣವನ್ನು ಓದಬೇಕಾದ್ರೆ ಪ್ರತ್ಯೇಕ ಮ್ಯಾನರ್ನಲ್ಲಿ ನಾವು ಪುರಾಣವನ್ನು ಓದಬೇಕು. ಪುರಾಣವನ್ನು ಓದಬೇಕಾದ್ರೆ ನಮಗೆ ಈ ಶಾಸ್ತ್ರಗಳ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋದರೆ ಒಳ್ಳೆಯದು.
ಈ ಶಾಸ್ತ್ರಗಳ ಇನ್ಫ್ಲೂಯೆನ್ಸಿನಲ್ಲಿ ಓದಿದರೆ ತಪ್ಪರ್ಥವೇ ಆಗೋದು. ಹೀಗಾಗಿ ಹೆಚ್ಚಿನ ಧರ್ಮಶಾಸ್ತ್ರಕಾರರು ಪುರಾಣ ಓದೋದನ್ನು ಒಪ್ಪಲ್ಲ. ಇವೆಲ್ಲ ಪ್ರಾಯ ನಿಮಗೆ ಶಾಕಿಂಗ್ ಅಂತ ಅನ್ನಿಸಬಹುದು, ಆದರೆ ಫ್ಯಾಕ್ಟ್. ನಮ್ಮ ಬೇರೆ ವಿದ್ಯಾಭ್ಯಾಸಗಳಲ್ಲಿಯೂ ಕೂಡ ಒಬ್ಬ ವಿದ್ಯೆಯನ್ನು ಓದುವವ ಕೂಡ, ಸಂಸ್ಕೃತವನ್ನು ಪ್ರಧಾನವಾಗಿ ಸ್ವೀಕರಿಸುವವ, ಶಾಸ್ತ್ರಕ್ಕಾಗಿ ಜೀವನವನ್ನು ಮುಡಿಪಿಡುವವ ಕೂಡ ಪುರಾಣಗಳನ್ನು ಚಿಂತನೆ ಮಾಡೋದರಲ್ಲಿ ಯಾಕೋ ಹಿಂದೇಟಾಗ್ತಾರೆ. ಇದು ಪುರಾಣವನ್ನು ತಪ್ಪರ್ಥ ಮಾಡಿಕೊಳ್ಳಿಕ್ಕೆ ವ್ಯಾಪಕವಾದ ಕಾರಣ ಆಯಿತು. ಪುರಾಣ ಅಂದರೆ ಬರೇ ವ್ರತಕಥೆ. ಪುರಾಣ ಹೇಳಿದರೆ ಯಾವುದೋ ರಾಜನ ಕಥೆ, ಅವನ ಜೀವನದ ಏಳು ಬೀಳುಗಳ ಕಥೆ ನಮಗೆ ಯಾಕೆ ಬೇಕು? ಮತ್ತು ಅದನ್ನು ಹೆಂಗಿದ್ರೂ ಆಮೇಲೆ ಓದಬಹುದು. ಈ ತರಹದ ಭಾವನೆಗಳೆಲ್ಲ ಇದೆ. ಆ ಎಲ್ಲ ಭಾವನೆಗಳನ್ನು ತೊರೆದು ಅಧ್ಯಯನಕ್ಕೆ ಅಂತ ನಿಲ್ಲಬೇಕು. ಹಾಗೆ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಅನೇಕ ತೊಡಕುಗಳು ನಮ್ಮ ಮುಂದೆ ಬರ್ತವೆ. ಆ ತೊಡಕುಗಳನ್ನು ಎದುರಿಸಿಕೊಂಡು ಕೆಲವನ್ನು ನಂತರ ಗೊತ್ತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಕೆಲವೊಂದು ಪ್ರಶ್ನೆಯಾಗಿಯೇ ಉಳಿಸಿಕೊಂಡು, ಕೆಲವೊಂದನ್ನು ಅರ್ಥ ಮಾಡಿಕೊಂಡು, ಕೆಲವೊಂದು ಇನ್ನೊಂದು ಕಡೆ ನೋಡಿದಾಗ ಸ್ಪಷ್ಟ ಆಗಿ, ಅನೇಕ ವಿಧಗಳಿದೆ ಇದರಲ್ಲಿ. ಒಟ್ಟಾರೆ ಪಂಚರಾತ್ರ, ಮಹಾಭಾರತ, ವೇದ, ಬ್ರಹ್ಮಸೂತ್ರ, ಈ ಎಲ್ಲ ಗ್ರಂಥಗಳ ಹಿನ್ನೆಲೆಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಸುಮ್ಮನೆ ಬಂದೆವು, ಚಿಂತನೆ ಮಾಡಿದೆವು ಅಂದರೆ ಆಗೋಲ್ಲ. ಮತ್ತು ಒಂದೇ ಗುಕ್ಕಿಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಆಗಲ್ಲ. ಕೆಲವೊಂದನ್ನು ಸಸ್ಪೆನ್ಷನ್ನಲ್ಲಿ ಇಡಬೇಕಾಗತ್ತೆ, ಕೆಲವೊಂದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಪುರಾಣದ ಪ್ರಾಥಮಿಕ ಪರಿಚಯವನ್ನು ಮಾಡೋಣ ಅಂತ ಹೊರಟಿದ್ದೇನೆ. ಈ ಒಂದೊಂದು ಪುರಾಣ ಏನಿದೆ, ಏನೇನು ಕವರ್ ಮಾಡುತ್ತೆ ಅಂತ ಹೇಳೋದು ಮುಖ್ಯ. ಅದರ ಸ್ಪಿರಿಟನ್ನು ದೇವರು ಹೊಳೆಯಿಸಿದ ಹಾಗೆ ಹೇಳ್ತೇನೆ. ನೋಡೋಣ, ಚಿಂತನೆ ಮಾಡ್ತಾ ಇರೋಣ. ಈ ಮತ್ಸ್ಯ ಪುರಾಣ ಏನು, ಮತ್ತು ಪುರಾಣಗಳಲ್ಲಿ ಇನ್ನೊಂದು ತಾಮಸ ಪುರಾಣ, ರಾಜಸ ಪುರಾಣ, ಸಾತ್ವಿಕ ಪುರಾಣ ಅಂತ 3 ಪ್ರಭೇದಗಳಿದೆ. ಆ ಪ್ರಭೇದ ಪುರಾಣಗಳು ಹೇಗೆ ತೋರ್ತವೆ ಅಂತ ಇರುತ್ತೆ ಅಷ್ಟೇ ವಿನಃ ಪುರಾಣಗಳಲ್ಲಿ ಆ ಅಂಶ ಜಾಸ್ತಿ ಇದೆ ಅಂತ ಅಲ್ಲ. ಪುರಾಣಗಳಲ್ಲಿ ಒಂದು ಪುರಾಣ ನೋಡಿದ್ರೆ ತಾಮಸ ಪ್ರಭಾವ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಅದು ತಾಮಸ ಪುರಾಣವೇ ವಿನಃ ಪುರಾಣದಲ್ಲಿ ತಾಮಸತ್ವ ಇಲ್ಲ. ಹೇಗೆ ರಿಫ್ಲೆಕ್ಷನ್ ಆ್ಯಕ್ಷನ್, ಅದು ಲ್ಯಾಂಗ್ವೇಜಿನಲ್ಲಿ ಒಂದು ರಿಫ್ಲೆಕ್ಷನ್ ಥಿಯರಿ ಇದೆ. ಬೆಂಗಳೂರು ಬರ್ತಾ ಇದೆ ಅಂದರೆ ನಾವು ಹೋಗ್ತಾ ಇದ್ದೀವಿ ಅಂತ ಅರ್ಥ. ಇನ್ನೇನು ಬೆಂಗಳೂರು ಬಂದ್ಬಿಡ್ತು, ಸ್ವಲ್ಪ ತಡಿ ಅಂತ ಟ್ರೈನಲ್ಲಿರೋರಿಗೋ ಬಸ್ಸಲ್ಲಿರೋರಿಗೋ ಹೇಳ್ತೇವೆ ಮಕ್ಕಳಿಗೆ. ಅದಾ ಬರ್ತಾ ಇರೋದು, ನಾವು ಹೋಗ್ತಾ ಇರೋದು. ನಮ್ಮ ಹೋಗುವಿಕೆಯನ್ನು ಅಥವಾ ನಮ್ಮ ಬರುವಿಕೆಯನ್ನು ಜಡ ಪದಾರ್ಥದ ಮೇಲೆ ಆರೋಪ ಮಾಡೋದು, ಇದು ರಿಫ್ಲೆಕ್ಷನ್ ಥಿಯರಿ ಅಂತ. ನೋಡಿ, ವಿಜಯದಾಸರು ಇದೊಂದು ಪದ್ಯ ಹೇಳ್ತಾರೆ. ಇಂದಿರಾಪತಿ ವಿಜಯದಾಸರ ಬಗ್ಗೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು, ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದರೆ ದೇವರು ಇವ್ರ ಮುಂದೆ ಕುಣಿತಾನೆ ಅನ್ನೋದಕ್ಕಿಂತ ದೇವ್ರ ಮುಂದೆ ಇವ್ರು ಕುಣಿತಾರೆ ಅಂತ ಅರ್ಥ. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದವಚನವ ನಿಜಕ್ಕೆ ತಂದು ಕೊಡುವನು. ಇಂದಿರಾಪತಿ ಇವ್ರ ಮುಂದೆ ಕುಣಿತಾನೆ ಅಂದರೆ ಇವರು ಇಂದಿರಾಪತಿ ಮುಂದೆ ಕುಣಿತಾರೆ ಅಂತ ಅರ್ಥ. ಅದನ್ನು ದಾಸ ಸಾಹಿತ್ಯದಲ್ಲಿ ಆಳವಾಗಿ ಕೃಷಿ ಮಾಡಿದವರು ಹೇಳುವಂತಹ ಅರ್ಥ ಇದು.
ಹಾಗೆ ಇದು ತಾಮಸ ಪುರಾಣ ಅಂದರೆ ನೋಡಿದಾಗ ತಮೋಗುಣದ ಕಲ್ಪನೆ ಬರುತ್ತೆ, ಅದರಿಂದಾಗಿ ತಾಮಸ ಪುರಾಣ, ಅದರಿಂದಾಗಿ ರಾಜಸ ಪುರಾಣ, ಅದರಿಂದಾಗಿ ಸಾತ್ವಿಕ ಪುರಾಣ. ವೇದವ್ಯಾಸರು ಗುಣಾತೀತರು, ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಆಚೆ ಇಟ್ಟವರು. ಅವರಿಗೆ ಸತ್ವಗುಣ ರಜೋಗುಣ ತಮೋಗುಣಗಳ ಪರಿಣಾಮ ಉಂಟಾಗೋದಿಲ್ಲ. ಆದ್ದರಿಂದಾಗಿ ವೇದವ್ಯಾಸರಲ್ಲಿ ಸತ್ವಗುಣದ ಆವೇಶ, ರಜೋಗುಣದ ಆವೇಶ, ತಮೋಗುಣದ ಆವೇಶ ಆಗೋಲ್ಲ. ಮತ್ತು ಸತ್ವಗುಣ ರಜೋಗುಣ ತಮೋಗುಣಗಳು ಅವರಿಗೆ ಯಾವತ್ತೂ ಇಲ್ಲ, ನೋಡುವವರಿಗೆ ಬರುತ್ತೆ, ಆ ಪುರಾಣವನ್ನು ನೋಡುವವರಿಗೆ ಬರುತ್ತೆ. ಹಾಗಿಟ್ಟುಕೊಂಡು ಸಾತ್ವಿಕ ಪುರಾಣ ರಾಜಸ ಪುರಾಣ ಅಂತ ಹೇಳಿರಬಹುದೇ ವಿನಃ ಪುರಾಣದಲ್ಲಿ ವಿಭಾಗ ಇಲ್ಲ. ಅದನ್ನು ಮಾಡಲಿಕ್ಕೆ ಕಾರಣವೂ ಇಲ್ಲ. ವೇದವ್ಯಾಸರು ಎಲ್ಲದರಲ್ಲಿ ಹೇಳಿದ್ದಾರೆ. ಇಷ್ಟು. ಇನ್ನು ಇದು ದರ್ಶನ ಭಾಷೆ, ಗುಚ್ಛ ಭಾಷೆ, ಸಮಾಧಿ ಭಾಷೆ ಅಂತ ತಿಳ್ಕೊಳ್ಳೋದೇನು ಪ್ರೂಫು? ಎಲ್ಲಿ ಆದ್ಯಂತಗಳಲ್ಲಿ ವಿರುದ್ಧವಾಗಿರುತ್ತೆ ಅದು ದರ್ಶನ. ಬಿಗಿನಿಂಗ್ ಮತ್ತು ಕನ್ಕ್ಲೂಷನ್ಗೆ ವಿರುದ್ಧವಾಗಿ ಮಧ್ಯಭಾಗದಲ್ಲಿದ್ದರೆ ಅದು ದರ್ಶನ ಅಂತ ತಿಳಿಯತಕ್ಕದ್ದು. ಕೆಲವು ವರ್ಷಗಳ ಹಿಂದೆ ನಾನು ವಿಜಯೇಂದ್ರ ಸ್ವಾಮಿಗಳ ಒಂದು ಗ್ರಂಥವನ್ನು ಮುಂದೆ ಇಟ್ಟೆ, ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಅಂತ. ಅದರಲ್ಲಿ ಶಿವ ಶರಭ ಆಗಿ ನರಸಿಂಹನನ್ನು ನಿಗ್ರಹಿಸುವ ಕಥೆ ಅದು ಇಲ್ಲ, ಪುರಾಣಗಳಲ್ಲಿ ಇಲ್ಲ ಅಂತ ಹೇಳಿದ್ದೆ. ಅದು ಎಲ್ಲಿಯೂ ಇಲ್ಲ, ವಸ್ತುತಃ ಇಲ್ಲ, ಎಲ್ಲಿಯೂ ಇಲ್ಲ. ಪುರಾಣಗಳಲ್ಲಿ ಇಲ್ಲದ್ದು ಇನ್ನೆಲ್ಲಿಂದಲೋ ಬಂದಿದೆ. ನಾನು ಹೇಳಿದೆ ಪುರಾಣಗಳಲ್ಲಿ ದರ್ಶನ, ಗುಹ್ಯ ಇತ್ಯಾದಿ ಪ್ರಭೇದಗಳೆಲ್ಲ ಇರುತ್ತೆ ಅಂತ. ಅದಕ್ಕೆ ಒಬ್ಬರು ಪ್ರಶ್ನೆ ಮಾಡಿದ್ರು, ವೇದವ್ಯಾಸರಿಗೆ ಗೊತ್ತಿಲ್ಲದೆ ಅದನ್ನು ಹೇಳಿಬಿಡ್ತಾರಾ ಅಂತ. ವೇದವ್ಯಾಸರಿಗೆ ಗೊತ್ತಿಲ್ಲದೆ ಹೇಳ್ತಾರೆ ಅಂತ ನಾನು ಹೇಳಲೇ ಇಲ್ಲ. ಸಾಮಾನ್ಯವಾಗಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಹೋಗೋಲ್ಲ. ಎದುರುಗಡೆ ಬಂದು ಕೇಳಿದರೆ ಉತ್ತರ ಹೇಳಬಹುದು. ಏಕೆಂದರೆ ಎಷ್ಟೇ ಆಗಲಿ ಅದು ಸೆಕೆಂಡ್ರಿ ಕಮ್ಯುನಿಕೇಷನ್. ಎದುರಾಬದುರು ಕಮ್ಯುನಿಕೇಟ್ ಮಾಡೋದಾದರೆ ಓಕೆ. ಸಾಮಾಜಿಕ ಜಾಲತಾಣಗಳು ಈ ತರಹ ಒಂದು ಅಭಿಪ್ರಾಯವನ್ನು ಹೊಂದಿವೆ ಅನ್ನೋದಷ್ಟನ್ನೇ ಹೇಳಬೇಕು. ಅದು ಒಂದು ಈವೆಂಟ್ ನಡೆದಿದೆ, ಹೀಗೊಂದು ಅಭಿಪ್ರಾಯ ಇದೆ ಅಷ್ಟೇ. ಚರ್ಚೆ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಬಳಸೋದು ತೀರಾ ಬಾಲಿಷ್ಯ ಆಗತ್ತೆ ಅಂತ ನನ್ನ ಭಾವನೆ. ಯಾಕೆಂದರೆ ಅದರಿಂದ ಒಂದು ತೀರ್ಮಾನ ಆಗಲ್ಲ. ಹೇಳ್ತಾ ಇರುವವನು ಎಲ್ಲೋ ಇರ್ತಾನೆ, ಅದಕ್ಕೆ ಉತ್ತರ ಹೇಳುವವನು ಇನ್ನೆಲ್ಲೋ ಇರ್ತಾನೆ. ಕೆಲವೊಮ್ಮೆ ಕೆಣಕಲಿಕ್ಕೆ ಹಾಕಿರ್ತಾರೆ, ಕೆಲವೊಮ್ಮೆ ವಿಷಯವೇ ಗೊತ್ತಿರದೆ ಟೈಪ್ ಮಾಡಿರ್ತಾರೆ. ನೇರು ಬಂದಾಗ ಐ ಟು ಐ ಕಾಂಟ್ಯಾಕ್ಟಿನಿಂದ ಮತ್ತು ಜನರ ನಡುವೆ ಬೆಳೆಯುವ ಸಂಬಂಧದಿಂದ ಸತ್ಯ ಅನ್ನೋದು ಗೋಚರ ಆಗಬಹುದು. ಈಗ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಮಾತನಾಡ್ತೇನೆ, ಅದಕ್ಕೆ ಇನ್ನೊಬ್ಬ ಕಮೆಂಟ್ ಹಾಕ್ತಾನೆ, ಅದಕ್ಕೆ ಇನ್ನೊಬ್ಬ ಪ್ರೋ ಕಮೆಂಟ್ ಹಾಕ್ತಾನೆ, ಅದಕ್ಕೆ ಇನ್ನೊಬ್ಬ ಅದನ್ನು ನಿಂದನೆ ಮಾಡ್ತಾನೆ. ಅದೆಲ್ಲವೂ ಕೂಡ ನಿರುಪಯುಕ್ತವಾದ ವಸ್ತು. ನಾನು ಆವಾಗ ನೋಡಿದಾಗ ಕೂಡಲೇ ಉತ್ತರ ಕೊಡಬೇಕು ಅಂತ ಅಂದುಕೊಂಡೆ, ಆದರೆ ಅದು ಅಗತ್ಯ ಇಲ್ಲ. ಯಾಕೆಂದರೆ ನಾನು ಹೇಳಿದ್ದನ್ನು ಸರಿಯಾಗಿ ಗ್ರಹಿಸಿರಲಿಲ್ಲ. ಒಂದೋ ಎದುರುಗಡೆ ಬಂದು ಕೇಳಿದರೆ ನಮಗೂ ಆನಂದ, ಒಂದು ಜನರ ಸಂಪರ್ಕ ಆಗತ್ತೆ, ಪ್ರೀತಿಯಿಂದ ಮಾತನಾಡಿಸಬಹುದು. ಕಣ್ಣುಗಳು ಎದುರುಗಡೆ ಇದ್ದಾಗ ಬೀರುವ ಪರಿಣಾಮವನ್ನು ಕ್ಯಾಮರಾ ಮೂಲಕ ಬೀರುತ್ತೆ ಅಂತ ನನಗೆ ಅನಿಸೋಲ್ಲ. ಅದರಿಂದಾಗಿ ನಾನು ಆವಾಗ ಅಲ್ಲಿ ಉತ್ತರ ಕೊಟ್ಟಿರಲಿಲ್ಲ. ವೇದವ್ಯಾಸರಿಗೆ ತಿಳಿಯದೆ ದರ್ಶನವನ್ನು ಹೇಳಿದ್ದಾರೆ ಅಂತ ನಾನು ಹೇಳಲಿಲ್ಲ, ಬೇರೆ ಯಾರೂ ಹೇಳೋಲ್ಲ. ಸರಿಯಾಗಿ ಸಿದ್ಧಾಂತವನ್ನು ಬಲ್ಲವರು ಯಾರೂ ಹೇಳೋಲ್ಲ. ವೇದವ್ಯಾಸರೇ ಒಂದು ಮೆಥಡಾಲಜಿಯನ್ನು ಕೊಟ್ಟಿದ್ದಾರೆ, ಪುರಾಣವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ. ಅದರಲ್ಲಿರೋದಿದು, ಆದಿ ಹಾಗೂ ಅಂತ್ಯಗಳಿಗೆ ವಿರುದ್ಧವಾಗಿ ಮಧ್ಯದಲ್ಲಿ ಇದ್ದರೆ
ಅದನ್ನು ದರ್ಶನ ಅಂತ ತಿಳಿಯಬೇಕು. ಅದು ಏನು ಅಂತಲೇ ಅರ್ಥ ಆಗದೆ ಹೋದರೆ ಗುಹ್ಯ. ವೇದಗಳಲ್ಲಿಯೂ ಈ 3 ಭಾಷಾತ್ರಯ ಬಳಕೆಯಾಗಿದೆ. ಅದು ಹೇಗೆ ಅಂತ ಹೇಳಿ ನಂತರ ಹೇಳುವ. ವೇದಗಳಲ್ಲಿಯೂ ಈ ಭಾಷಾತ್ರಯ ಇದೆ. ಬಹಳ ಎಚ್ಚರಿಕೆ ಇದು. ವೇದಗಳಲ್ಲಿಯೂ ಈ ಭಾಷಾತ್ರಯ ಇದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ಹೋಗಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇದಕ್ಕೆ ಯಾಕೆ ಹೀಗೆ ಅರ್ಥ ಮಾಡಬೇಕು, ಯಾವುದರ ವಿರೋಧ ಬರುತ್ತೆ, ಈ ಗ್ರಂಥದ್ದೇ ವಿರೋಧ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನೋಡೋಣ. ಇಷ್ಟು ಹಿನ್ನೆಲೆಯೊಂದಿಗೆ ಪುರಾಣವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಸೀರಿಯಸ್ನೆಸ್ ಬೇಕು, ಅಥವಾ ಅರ್ನೆಸ್ಟಾಗಿ ಅಭ್ಯಾಸ ಮಾಡಬೇಕು. ಆ ಹಿನ್ನೆಲೆಯೊಂದಿಗೆ ಈ ಮೊದಲನೇ ಶ್ಲೋಕವನ್ನು ನೋಡಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಬೇರೆ ಪುರಾಣಗಳನ್ನು ಹೇಳಬೇಕಾದ್ರೆ ಗ್ರಂಥಮುದೀರಯೇ ಅನ್ನಬೇಕು. ಇದೇ ಶ್ಲೋಕ ಮಹಾಭಾರತದಲ್ಲಿಯೂ ಬರುತ್ತೆ, ಜಯಮುದೀರಯೇ ಅನ್ನಬೇಕು. ಜಯ ಅಂದರೆ ಮಹಾಭಾರತ ಅಂತ, ಗ್ರಂಥ ಅಂತಂದರೆ ಈ ಎಲ್ಲ ಪುರಾಣಗಳು ಕೂಡ. ಒಬ್ಬ ಪುರಾಣವನ್ನು ಜನರ ಮುಂದೆ ಇಡಲು ಬಯಸುವವ, ಈ ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುವವ ಮೊದಲು ಇಷ್ಟು ಜನರನ್ನು ನಮಸ್ಕಾರ ಮಾಡಬೇಕು. ಯಾರು? ನಾರಾಯಣಂ ಅಂದರು. ನಾರಾಯಣ ಅಂತ ಹೇಳಿದರೆ ಈ ಗ್ರಂಥ ಪ್ರತಿಪಾದ್ಯ. ಎಲ್ಲ ಪುರಾಣಗಳಲ್ಲಿಯೂ ಇದೇ ಶ್ಲೋಕ ಇರೋದು, ನೆನಪಿಡಿ. ಈ ಗ್ರಂಥ ಪ್ರತಿಪಾದ್ಯ ಅವನು ನಾರಾಯಣ. ಈ ಗ್ರಂಥವನ್ನು ಓದ್ತಾ ಇರೋದು ಯಾಕೆಂದರೆ ದೇವ್ರನ್ನ ತಿಳ್ಕೊಳ್ಳಿಕ್ಕೆ. ಹೀಗಾಗಿ ನಾರಾಯಣಂ ಅಂದರು. ನರಂ, ನರ ಅಂತಂದರೆ ಶೇಷ. ನರ ನಾರಾಯಣರು ಅಂತ ಬದರಿಯಲ್ಲಿ ಇಬ್ಬರು ಇದ್ದಾರೆ, ಯಮಧರ್ಮರಾಜನ ಮಕ್ಕಳು. ಯಮಧರ್ಮರಾಜನ ಮಕ್ಕಳು 4 ಜನ ವಸ್ತುತಃ. ನರ, ನಾರಾಯಣ, ಹರಿ, ಕೃಷ್ಣ ಅಂತ. ಅದರಲ್ಲಿ ನರ ಶೇಷನ ಅವತಾರ. ಆ ನರನ ಆವೇಶ ಅರ್ಜುನನಲ್ಲಿ ಆಗಾಗ ಆಗ್ತಾ ಇತ್ತು, ಯಾವಾಗಲೂ ಅಲ್ಲ. ಅದನ್ನು ಸಮ್ಮುಗ್ಧವಾಗಿ ನರನಾರಾಯಣರೇ ಕೃಷ್ಣಾರ್ಜುನರು ಅಂತನ್ನೋರು. ನಮಗೆ ಅರ್ಜುನ ಅಂದರೆ ನರನೋ, ಅರ್ಜುನ ಅಂದರೆ ಇಂದ್ರನೋ ಅಂತ ಕನ್ಫ್ಯೂಸು. ಹಾಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಶೇಷನ ಆವೇಶ ಅವಾಗವಾಗ ಆಗ್ತಾ ಇತ್ತು. ಇನ್ನು ಶೇಷ ಅಂತಂದಾಗ ಶಿವನನ್ನು ತೆಗೆದುಕೊಳ್ಬೇಕು. ಪುರಾಣಗಳಲ್ಲಿ ಹೇಗೆ ಅಂತಂದರೆ, ಒಂದು ಕಕ್ಷೆಯ ದೇವತೆಗಳನ್ನು ಹೇಳಿದಾಗ ಅದರ ಸಮಾನ ಕಕ್ಷೆಯ ದೇವತೆಗಳನ್ನು ಸ್ವೀಕಾರ ಮಾಡಬೇಕು. ನರ ಅಂತಂದಾಗ ಶೇಷ, ಮತ್ತು ನರ ಅಂತಂದಾಗ ಶಿವ, ಆಮೇಲೆ ಗರುಡ. ಇಷ್ಟು ಜನರನ್ನು ತೆಗೆದುಕೊಳ್ಬೇಕು. ಇವರೆಲ್ಲ ಏನು ಮಾಡ್ತಾರೆ? ಉಪಸಾಧಕರು. ಪುರಾಣವನ್ನು, ಪಂಚರಾತ್ರವನ್ನು ಓದುವ ಬುದ್ಧಿಯನ್ನು ಕೊಡ್ತಾರೆ. ಅಧ್ಯಯನ ಮಾಡುವ ಸಿದ್ಧತೆಯನ್ನು ಇವರು ಒಳಗಡೆಯಿಂದ ಮಾಡ್ತಾರೆ. ಹಾಗೆ ಮಾಡೋದಿಲ್ಲ ಅಂದರೆ ನಮಗೆ ಹೊರಗಡೆಯಿಂದ ಏನು ಮಾಡಿದ್ರೂ ಓದಲಿಕ್ಕಾಗೋದೇ ಇಲ್ಲ. ಅದಕ್ಕೆ ಇದು ಅರ್ಥ ಆಗಬೇಕು ಅಂತ ಹೇಳಿ ನರನನ್ನು ಅಂದರೆ ಶೇಷನನ್ನು, ಗರುಡನನ್ನು, ಸದಾಶಿವನನ್ನು ಚಿಂತನೆ ಮಾಡ್ತೇನೆ. ಮನೋಭಿಮಾನಿ ಸದಾಶಿವ. ಇನ್ನು ನರೋತ್ತಮಂ, ಈ ನರರಿಗಿಂತ ಉತ್ತಮ ಯಾರವನು? ಪಂಚರಾತ್ರಗಳಲ್ಲೆಲ್ಲ ನೋಡಿದರೆ ನರೋತ್ತಮೋ ವಾಯುರುಕ್ತ ಸಾಧಕೇಶಃ. ನರೋತ್ತಮ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ಮತ್ತು ಬ್ರಹ್ಮ, ಅವರು ಸಾಧಕರು. ಸಾಧಕರಿಗೆ ಪ್ರೇರಣೆ ಮಾಡುವವರು, ಅವರಿಗೆ ನಮಸ್ಕಾರ. ಯಾಕೆಂದರೆ ಪುರಾಣ ಓದಿದಾಗ ಇವರ ಇಂಟರ್ಪ್ರಿಟೇಷನ್ ಇಲ್ಲದೆ ಅರ್ಥವೇ ಆಗಲ್ಲ, ತಪ್ಪರ್ಥ ಆಗತ್ತೆ. ಅದಕ್ಕಾಗಿ
ನರಂ ಚೈವ ನರೋತ್ತಮಂ ಅಂದರು. ಈ ತರಹದ ಪುರಾಣವನ್ನು ಓದಲಿಕ್ಕೆ ಒಂದು ಭಾಗ್ಯ ಬೇಕು. ಅದಕ್ಕೆ ದೇವೀಂ ಅಂದರು. ದೇವೀಂ, ದೇವಿ ಅಂತಂದರೆ ಭಾಗ್ಯವನ್ನು ನೀಡುವ ಲಕ್ಷ್ಮೀದೇವಿ, ಅವಳೇ ದೇವಿ. ಸರಸ್ವತೀಂ, ವಾಕ್ಯರೂಪ, ವಾಗಭಿಮಾನಿನಿ, ಮಾತಿಗೆ ಅಭಿಮಾನಿನಿಯಾಗಿ ಸರಸ್ವತಿ ಇದ್ದಾಳೆ. ಅಂತಹ ಸರಸ್ವತಿ, ವಾಗಭಿಮಾನಿ ಅಥವಾ ವಾಗ್ದೇವಿ, ಅವಳಿಗೆ ನನ್ನ ನಮಸ್ಕಾರ. ಯಾಕೆಂದರೆ ಮಾತು ಒಲಿಯದಿದ್ದರೆ ಅದು ಏನು ಅಂತಲೇ ಅರ್ಥ ಆಗೋದಿಲ್ಲ. ವ್ಯಾಸಂ, ಇವರೆಲ್ಲರನ್ನ ಒಂದು ಸೂತ್ರದಲ್ಲಿ, ಪುರಾಣಗಳಲ್ಲಿ, ಕಥೆಯಲ್ಲಿ ಹೊಲಿದುಕೊಟ್ಟವ ವೇದವ್ಯಾಸರು. ಅವರಿಗೆ ನಮಸ್ಕಾರ ಮಾಡ್ತೇನೆ. ನಾರಾಯಣನಿಗೆ 2 ನಮಸ್ಕಾರ. ಒಂದು ಗ್ರಂಥ ಪ್ರತಿಪಾದ್ಯ ದೇವತೆಯಾಗಿ, ಇನ್ನೊಂದು ಆ ಗ್ರಂಥವನ್ನು ಜನರ ಮುಂದೆ ಇಟ್ಟ ಗುರುವಾಗಿ. ದೇವತೆಯಾಗಿ ಮತ್ತು ಗುರುವಾಗಿ ಅವನಿಗೆ ನಮಸ್ಕಾರ 2 ಬಾರಿ. ಕೆಲವರು ಚೈವ ಅಂತಾರೆ, ಚೈವ ಇಲ್ಲ, ವ್ಯಾಸಮ್ಮೆ. ಅಲ್ಲ, ಇದನ್ನು ವೇದವ್ಯಾಸರೇ ಹೇಳಿದ್ರ? ಹೌದು, ವೇದವ್ಯಾಸರು ಹೇಳಿದ್ರು. ಅದು ಹೆಂಗೆ ಮಾರ್ಯಾರೆ? ವೇದವ್ಯಾಸರಿಗೆ ನಮಸ್ಕಾರ ಅಂತ ಗ್ರಂಥದ ಮೊದಲು ಹೆಂಗೆ ಹೇಳ್ತಾರೆ? ಯಾಕೆ ಹೇಳಬಾರದು ಅಂತ. ತಾಯಿ ಮಗುವಿಗೆ ತಿಳುವಳಿಕೆ ನೀಡುವ ಸಲುವಾಗಿ ನನಗೆ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿಸಿಕೊಳ್ತಾಳೆ. ಅದರಂತೆ ವೇದವ್ಯಾಸರಿಗೆ ನಮಸ್ಕಾರ ಮಾಡಬೇಕು ಅಂತನ್ನುವ ಅರಿವು ಇರದ ನಮಗೆ ಗ್ರಂಥಕಾರರಿಗೆ ನಮಸ್ಕಾರ ಮಾಡಿ ಅಂತ ವ್ಯಾಸಂ ಅಂದರು. ಇನ್ನೊಂದು ರಹಸ್ಯವೂ ಇದೆ. ಎಲ್ಲ ವೇದವ್ಯಾಸರು ನಾರಾಯಣ ಅಲ್ಲ. ವ್ಯಾಸ ಅನ್ನೋದೊಂದು ಪದವಿ, ವೇದವ್ಯಾಸ ಅನ್ನೋದು ಒಂದು ಪೋಸ್ಟ್. ವೇದವನ್ನು ವಿಭಾಗ ಮಾಡುವ ಕ್ರಿಯೆ ಮಾಡಲಿಕ್ಕಾಗಿ ಅದಿರೋದು. ಆ ನಾರಾಯಣ ಇದ್ದಾನಲ್ಲ, ಅವನು ವೇದವ್ಯಾಸನಾಗಿ ಯಾವುದೋ ಒಂದು ಯುಗದಲ್ಲಿ ಮಾತ್ರ ಬರ್ತಾನೆ, ಅಥವಾ 1-2 ಯುಗಗಳಲ್ಲಿ ಬರ್ತಾನೆ. ಅದರದ್ದೊಂದು ಲೆಕ್ಕ ಕೊಟ್ಟಿದ್ದಾರೆ. ತೃತೀಯೇ ಪಂಚಮೇ ಚೈವ ಅಂತ. ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿವಾನ್. 3ನೇ ಯುಗವನ್ನು ಶುರು ಮಾಡಿಕೊಂಡು ಬಹಳ ಯುಗಗಳಲ್ಲಿ ವೇದವ್ಯಾಸರು, ನಾರಾಯಣ ವೇದವ್ಯಾಸನಾಗಿ ಬಂದ ಅಂತ ಹೇಳ್ತಾರೆ. ಹೀಗಾಗಿ ರಾಮಾವತಾರಕ್ಕಿಂತ ಮುಂಚೆಯೂ ವೇದವ್ಯಾಸ ಅವತಾರ ಆಗಿದ್ದಿದೆ, ರಾಮಾವತಾರ ಆದಮೇಲೂ ವೇದವ್ಯಾಸ ಅವತಾರ ಆಗಿದ್ದಿದೆ. ಅದೆಲ್ಲವನ್ನೂ ಕೂಡ ನಾವು ಮುಂದೆ ನೋಡ್ತೇವೆ. ಮುಂದಿನ ಮನ್ವಂತರದಲ್ಲಿ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರಾಗ್ತಾರೆ. ಆವಾಗ ವೇದವನ್ನು ವಿಭಾಗ ಮಾಡ್ತಾರೆ. ಮಹಾಭಾರತದ ಶುದ್ಧ ಪಾಠವನ್ನು ಮುಂದೆ ಇಡ್ತಾರೆ. ಮಹಾಭಾರತವನ್ನು ರಚನೆ ಮಾಡೋದು ನಾರಾಯಣನೇ. ಇದೆಲ್ಲ ಸೂಕ್ಷ್ಮ. ಅದರಿಂದಾಗಿ ಮಹಾಭಾರತವನ್ನು ರಚನೆ ಬುದ್ಧಿಪೂರ್ವಕವಾಗಿ ಬದಲಾವಣೆ ಮಾಡೋದು, ರಚನೆ ಮಾಡೋದು ಎಲ್ಲ ವೇದವ್ಯಾಸರು, ನಾರಾಯಣ. ಮಹಾಭಾರತದ ಶುದ್ಧ ಪಾಠವನ್ನು ಜಗತ್ತಿಗೆ ಪಾಠ ಮಾಡುವವ ಯಾವ ವೇದವ್ಯಾಸರು ಬೇಕಾದರೂ ಆಗಬಹುದು. ವ್ಯಾಸ ಅಂದ್ರೇ ಎಡಿಟರ್ ಅಂತ. ವೇದವ್ಯಾಸ ಅಂದರೆ ವೇದವನ್ನೇ ಎಡಿಟ್ ಮಾಡಿದವರು, ಅವರಿಗೆ ನಮಸ್ಕಾರ. ಅದರಿಂದಾಗಿ ಎಲ್ಲಿ ಒಂದೇ ಆಗಿರ್ತಾನೆ ಅಲ್ಲಿ ನಾರಾಯಣಂ ವ್ಯಾಸಂ ಅಂತ ಒಂದೇ ಪದ. ಎಲ್ಲಿ ಬೇರೆ ಬೇರೆ ಆಗಿರ್ತಾನೆ ನಾರಾಯಣನನ್ನು ನಮಸ್ಕರಿಸಿ ವೇದವ್ಯಾಸರನ್ನು ನಮಸ್ಕರಿಸಿ ಜಯವನ್ನು ಹೇಳುತ್ತೇನೆ ಅಥವಾ ಗ್ರಂಥವನ್ನು ಹೇಳುತ್ತೇನೆ ಅಂತ ಹೀಗೆ ಪ್ರತಿಜ್ಞೆ ಮಾಡಬೇಕು. ಹೀಗಾಗಿ ವೇದವ್ಯಾಸರು ತನ್ನ ಹೆಸರನ್ನು ಸೇರಿಸಿಕೊಂಡಿದ್ದರಲ್ಲಿ ಅನುಪಪತ್ತಿ ಏನೂ ಇಲ್ಲ, ಅದು ಯೋಗ್ಯವೇ ಅನ್ನೋದು ಇಲ್ಲಿಗಾಯಿತು. ಆಮೇಲೆ ಉಳಿದದ್ದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಲ್ಪಾರಂಭ ಕ್ಷೇಮಕರ ಅಂತ ಇರೋದರಿಂದ ಸ್ವಲ್ಪ ಆರಂಭ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ವಿಸ್ತಾರವಾಗಿ ಚಿಂತನೆ ಮಾಡೋಣ. ದೇವರು ಈ ಚಿಂತನೆಯನ್ನು ಆಗಗೊಡಲಿ, ಶುದ್ಧ ಜ್ಞಾನದ ಮೂಲಕ ಎಲ್ಲರಿಗೂ ಆನಂದವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ದೇವರಲ್ಲಿ ಅರ್ಪಿಸೋಣ.
ಕೃಷ್ಣಾರ್ಪಣಮಸ್ತು.